ಹಾಯ್ ನಮಸ್ಕಾರ. ಇವತ್ತೊಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕಾಣ್ತಾ ಇದೆ ನಿಮಗೆ ಪೆಕ್ಸ್ಪೋ ಅಂತ ಹೇಳಿ. ಇದು ಒಂದು ನಮ್ಮ ಇಂಡಿಯನ್ ಕಂಪನಿ. ಆ್ಯಕ್ಚುಲಾಗಿ ಇವಾಗ ಯಾವ ರೀತಿ ಪ್ರೊಡಕ್ಷನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಚೈನಾಯಿಂದ ಇಂಪೋರ್ಟ್ ಮಾಡ್ಕೊಂಡ್ಬಿಡ್ತಾರೆ ಚೀಪಾಗೆ. ಇಲ್ಲ ಅವ್ರ ಬ್ರ್ಯಾಂಡ್ನ ಸ್ಟಿಕ್ಕರ್ ಮೆತ್ಸ್ಬಿಟ್ಟು ಇಲ್ಲಿ ಸೇಲ್ ಮಾಡ್ಕೊತಾರೆ ಮೇಡ್ ಇನ್ ಇಂಡಿಯಾ ಅಂತ ಹೇಳಿ. ನೋಡೋಣ ಇದು ಏನು ಮೇಡ್ ಇನ್ ಇಂಡಿಯಾನೋ, ಕ್ವಾಲಿಟಿ ಯಾವ ರೀತಿ ಇದೆ, ಪ್ರೈಸ್ ಏನಿದೆ, ಇದರ ಒಂದು ಬೆಲೆ ಏನಿದೆ, ಏನಪ್ಪ ಇದು ಪ್ರಾಡಕ್ಟ್ ಅಂತ ಹೇಳಿದ್ರೆ, ಇದು ಬಂದು ಫ್ಲಾಸ್ಕ್. ಹಾಟ್ ಆಗಲಿ ಕೋಲ್ಡ್ ಆಗಲಿ ಸ್ಟೋರ್ ಆಗುತ್ತೆ 24 ಅವರ್ ಅಂತ ಹೇಳಿ ಸ್ಪೆಸಿಫೈ ಮಾಡಿದ್ರೆ. ನೋಡೋಣ ಯಾವ ರೀತಿ ಇದೆ ಅಂತೇಳಿ ಚೆಕ್ ಮಾಡಿ ಬನ್ನಿ. ವಿಡಿಯೋ ಶುರು ಮಾಡೋಣ. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಪೆಕ್ಸ್ಪೋ ಹೆಲ್ತ್ ಆನ್ ದ ಗೋ ಅಂತೇಳಿ ಅವರ ಒಂದು ಕ್ಯಾಪ್ಷನ್. ಅದು ಫ್ಲಮಿಂಗೋ 350 ಅಂತ ಅವ್ರಲ್ಲಿ ಸ್ಪೆಸಿಫೈ ಮಾಡಿದರೆ. ಹಾಟ್ ಆ್ಯಂಡ್ ಕೋಲ್ಡ್ 24 ಅವರ್ಸ್. ನಾನು ಹೇಳ್ದಂಗೆ ಅವ್ರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ನೋಡಿ 24 ಅವರ್ಸ್ ಅಂತೇಳಿ. ಬಾಕ್ಸ್ ನೋಡೋಕ್ಕೆ ನಮಗೆ ಈ ರೀತಿ ಸಿಗ್ತಾ ಇದೆ. ನಮಗೆ ಈ ಕಡೆ ಬ್ಯಾಕ್ ಸೈಡ್ ನಾವು ನೋಡೋದಾಗಿದ್ದರೆ ನಮಗೆ ನೋಡಿ 350 ml. ಈ ಕೆಲವರೆಲ್ಲ ಹಾಟ್ ಅಂತ ಹೇಳಿದ್ರೆ, ಈ ಟೀ ಕಾಫಿ ಏನಾದರೂ ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಹಾಸ್ಪಿಟ್ಲಲ್ಲಿರೋರಿಗೆ ಆಗಲಿ ಇಲ್ಲ ಆಫೀಸ್ಗೆ ಹೋಗೋರಾಗಲಿ ಅವ್ರಿಗೆ ಮಾತ್ರ ಸ್ಪೆಸಿಫಿಕ್ಕಾಗಿ ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ತುಂಬ ದೊಡ್ಡದು 1 ಲೀಟರ್ ಇದ್ರೂ ವೇಸ್ಟ್ ಆಗುತ್ತೆ ಅಂತೇಳಿ 350 ml ಈ ರೀತಿ ಚಿಕ್ಕ ಒಂದು ಫ್ಲಾಸ್ಕ್ನ ಯೂಸ್ ಮಾಡ್ಕೊತಾರೆ. ಅಂಥವ್ರಿಗೆ ಇದೊಂದು ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ನೋಡಿ ಕಾಣ್ತಾ ಇದೆ ನಿಮಗೆ ಇದರ ಒಂದು ಫ್ಲಾಸ್ಕ್. ಇದರ ಒಂದು ಕೆಪಾಸಿಟಿ ಬಂದು 350 ml. ಮತ್ತು MRP ಮೇಯ್ನ್ ಇದರ ಪ್ರೈಸ್ ಬಂದು ಕಾಣ್ತಾ ಇದೆ ನಿಮಗೆ 720 rupees ಅಂತ ಅವ್ರಿಗೆ ಸ್ಪೆಸಿಫೈ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಮತ್ತು ನೋಡೋಣ ಇದರಲ್ಲಿ ನೋಡಿ ಅವರು ಸ್ಪೆಸಿಫೈ ಮಾಡಿದರೆ ಇಷ್ಟೊಂದು ಕಲರ್ಸ್ ಅವೈಲಬಿಲಿಟಿ ಇದೆ ಅಂತ ಹೇಳಿ. 2, 3 ಇಷ್ಟು ಕಲರ್ ಅವರು ಸ್ಪೆಸಿಫೈ ಮಾಡಿದರೆ. ಇಷ್ಟು ಕಲರ್ ಆ್ಯಕ್ಚುಲಿ ಬುಕ್ ಮಾಡಬೇಕಾದ್ರೆ ಇಷ್ಟು ಕಲರೂ ಇತ್ತು ಆ್ಯಕ್ಚುಲಾಗಿ. ಇದರಲ್ಲಿ ತುಂಬ ಸೇಲ್ ಆಗಿರೋದು ಬ್ಲೂ ಮತ್ತು ಬ್ಲ್ಯಾಕು, ಪರ್ಪಲ್ಲು ಮತ್ತು ಪಿಂಕು. ಇಷ್ಟು ಅಷ್ಟೇ ತುಂಬಾ ಸೇಲ್ ಆಗಿದೆ. ನೋಡೋಣ, ಓಪನ್ ಮಾಡ್ತಾಯಿದ್ದೀನಿ. ನಮಗೆ ಪ್ರಾಡಕ್ಟ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದ್ರ ಮೇಲೆ ಆ್ಯಕ್ಚುಲಿ ಒಂದು ಕವರ್ ಇತ್ತು, ನಾನು ಅದನ್ನು ಎತ್ಬಿಟ್ಟೆ. ಮತ್ತು ಈ ಥರ ಒಂದು ಡಸ್ಟರು, ಒಂಥರ ಸ್ಪಂಜು ಇತ್ತು, ಅದನ್ನು ಕೂಡ ನಾನು ತೆಗೆದುಬಿಟ್ಟೆ. ಆಗಲೇ ಚೆಕ್ ಮಾಡಬೇಕಂತೇಳಿ ನೋಡಿ ಈ ಒಂದು ಸ್ಟಿಕ್ಕರ್ ಎದ್ಬಿಟ್ಟಿತ್ತು. ಇದರಲ್ಲಿ ಕಾಣ್ತಾ ಇದೆ ನೋಡಿ ಆ ಬಬಲ್. ಈ ಸ್ಟಿಕ್ಕರ್ ಎದ್ದು ಅದ್ರ ಮೇಲೆ ಬಬಲ್ ರ್ಯಾಪಿಂಗ್ ಫುಲ್ ಕವರ್ ಆಗಿತ್ತು. ಮತ್ತು ನಮಗೆ ಪ್ರಾಡಕ್ಟ್ ನೋಡಿ ಈ ರೀತಿ ಸಿಗ್ತಾ ಇದೆ. ಪ್ರಾಡಕ್ಟ್ ನಮಗೆ ನಿಜವಾಗ್ಲೂ ಒಂಥರ ಬಲ್ಕಾಗಿ ಇದೆ, ಹೆವಿಯಾಗೆ. ಪ್ರಾಡಕ್ಟ್ ಲುಕ್ ವೈಸು ಚೆನ್ನಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮಗೆ ಪ್ರೀಮಿಯಮ್ ಕಾಣಿಸ್ಬೇಕು. ಯಾಕಂತೇಳಿದ್ರೆ ಕೊಟ್ಟಿರೋ ಪ್ರೈಸ್ಗೆ ನಮಗೆ ಪ್ರೀಮಿಯಮ್ ಇಲ್ಲ ಅಂತ ಹೇಳಿದ್ರೆ, ನಾರ್ಮಲ್ ತುಂಬಾ ಕಂಪನೀಸ್ ಇದೆ ನಿಮಗೆ. ಬಟರ್ಫ್ಲೈ ಆಗಲಿ, ಮಿಲ್ಟನ್ ಆಗಲಿ. ಮಿಲ್ಟನ್ ತುಂಬ ಹೆವಿಯಾಗಿ ಸೇಲ್ ಆಗುತ್ತೆ ಫ್ಲಾಸ್ಕ್ನ ಒಂದು ಇದರಲ್ಲಿ. ಮತ್ತು ಈಗಲ್ ಇವೆಲ್ಲ ತುಂಬಾ ಸೇಲ್ ಆಗುತ್ತೆ. ಹಂಗಾಗಿ ಇವರು ಅವ್ರ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಸ್ಪೆಸಿಫಿಕ್ಕಾಗಿ ಇಲ್ಲ ಪ್ರೀಮಿಯಮ್ನೆಸ್ ಇದ್ರೇ ಅಲ್ವಾ ತುಂಬ ಜನಕ್ಕೂ ಲೈಕ್ ಆಗೋದು. ಹಂಗಾಗಿ ನೋಡಿದೆ, ತುಂಬ ರೇಟಿಂಗ್ಸು ಚೆನ್ನಾಗಿತ್ತು. ಹಂಗಾಗಿ ಇದನ್ನು ಬುಕ್ ಮಾಡಿದೆ. ನನಗೆ ಅವೈಲಬಿಲಿಟಿ ಇತ್ತು 350 ml, ಅದಕ್ಕೋಸ್ಕರ ನಾನು ಬುಕ್ ಮಾಡಿದ್ದು. ಔಟರ್ ಬಂದು ನಿಮ್ಗೆ ಕಾಣ್ತಾ ಇದೆ. ಮೇಲೆ ಪ್ಲಾಸ್ಟಿಕ್ಕು, ಒಳಗೆ 3 ಲೇಯರ್ಸ್ನ ಒಂದು ಅಳವಡಿಕೆ ಅದರಲ್ಲಿ ಯೂಸ್ ಮಾಡಿದಿರೋ ಫ್ಲಾಸ್ಕು. ಮತ್ತು ಮೇಲೆ ಕ್ಯಾಪ್ ಬಂದು ಸ್ಟೀಲಲ್ಲೇ ಇದೆ, ಕೆಳಗೇನೂ ಅಷ್ಟೇ. ಈ ಒಂದು ಭಾಗ ನಮಗೆ ಸ್ಟೀಲಲ್ಲೇ ಕಾಣುತ್ತೆ. ಇದು ಪ್ಲಾಸ್ಟಿಕ್. ಇದು ಒಂಥರ ಸಖತ್ತಾಗಿದೆ. ಇದು ಒಂಥರ ಪ್ರೀಮಿಯಮ್ನೆಸ್ ಕಾಣುತ್ತೆ. ಇದು ಒಂದು ಫೀಲು. ಇದನ್ನು ಓಪನ್ ಮಾಡಿದ್ರೆ ನಮಗೆ ಇದೂ ಅಷ್ಟೇ ಪ್ಲಾಸ್ಟಿಕ್ಕು ಯೂಸ್ ಆಗಿರೋದೂ ಅಷ್ಟೇ. ತುಂಬ ಚೆನ್ನಾಗಿದೆ. ಪ್ರೀಮಿಯಮಲ್ಲೇ ಕಾಣ್ತಾ ಇದೆ. ಇದೂ ಅಷ್ಟೇ ನೋಡಿ ಕಾಣ್ತಾ ಇದೆ ನಿಮಗೆ. ಪ್ಲಾಸ್ಟಿಕ್ಕು ಅಷ್ಟೇ ಎಷ್ಟು ಶೈನಿ ಇದೆ ಅಂತೇಳಿ ನೀವು ಅನ್ಕೋಬೋದು ಇದೇನೋ ಅಷ್ಟೊಂದು ಪ್ರೀಮಿಯಮ್ ಇಲ್ಲ ಅಂತ. ಇಲ್ಲ, ನಿಜವಾಗ್ಲೂ ನಾನು ಮಿಲ್ಟನ್ ಅವೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಮಿಲ್ಟನ್ ಆಗಲಿ, ಈಗಲ್ ಆಗಲಿ, ಬಟರ್ಫ್ಲೈ ಆಗಲಿ. ಇದಕ್ಕನ ಏನು ತುಂಬ ಅವ್ರದ್ದೇ ಸ್ವಲ್ಪ ಲೋ ಅನಿಸುತ್ತೆ. ಇದು ನನಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ. ಏನೋ ನಾನು ದುಡ್ಡು ಕಟ್ಟು ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನೇನು ಜಂಬ ಹಚ್ಕೊಳ್ತಾ ಇಲ್ಲ, ಇರೋದನ್ನ ಹೇಳಬೇಕು ನೋಡಿ. ಇದೂ ಅಷ್ಟೇ. ಇದು ಒಂದು ಕ್ಯಾಪೂ ಅಷ್ಟೇ. ಇದನ್ನು ನೋಡಿ ಕಾಣ್ತಾ ಇದೆ ಕ್ಲಿಯರಾಗೆ. ಮತ್ತು ಲಾಕಿಂಗ್ ಅಷ್ಟೇ ನೋಡಿ. ಲಾಕಿಂಗ್ಗೆ ರಬ್ಬರ್ ಇದೆಯಲ್ಲ ನೋಡಿ, ಇಲ್ಲಿ ಮೇಲೆ ಇದು ಮಾಡಿದ್ರೆ ಕ್ಲೀನಾಗಿ ಲಾಕ್ ಆಗುತ್ತೆ, ಇಯರ್ ಲಾಕ್ ಕ್ಲೀನಾಗಿ. ಓಕೆ, ಅದು ಬಿಟ್ಟರೆ ನಮಗೆ ನೋಡಿ ಕಾಣ್ತಾ ಇದೆ ಈ ರೀತಿ ಫ್ಲಾಸ್ಕು. 3 ಲೇಯರ್ಸ್ ಅಂತ ಸ್ಪೆಸಿಫೈ ಮಾಡಿದರೆ 24 ಅವರ್ಸ್ ಅಂತ ಅವ್ರಿಗೆ ಹೇಳಿದ್ದಾರೆ. ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಮೇಡ್ ಇನ್ ಇಂಡಿಯಾ 2023 ಅಂತೇಳಿ. ಆಗಲೇ 24 ಬಂತು. ಈ ಪ್ರಾಡಕ್ಟ್ ನಿಮ್ಗೆ ಏನು ಅನಿಸ್ತು? ಏನು ಗುರು ಎಲ್ಲ ಗ್ಯಾಜೆಟ್ಸ್ ಹೋಗ್ಬಿಟ್ಟು ಲಾಸ್ಟ್ಗೆ ಫ್ಲಾಸ್ಕು, ನೈಫು, ಗ್ರೈಂಡರು
ಈ ರೀತಿದೆಲ್ಲ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಜಸ್ಟ್ ಪ್ರಾಡಕ್ಟ್ ಗ್ಯಾಜೆಟ್ ಅಲ್ವಾ, ಹಂಗಾಗಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಏನು ಅನಿಸ್ತು ಕಮೆಂಟಲ್ಲಿ ತಿಳಿಸಿ. ಇನ್ನೂ ಹಲವಾರು ಪ್ರಾಡಕ್ಟ್ಸ್ ನಾನು ನಿಮ್ಮ ಮುಂದೆ ತರ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಬಾಯ್.